ಸ್ನೇಹಿತರೆ ನಮಸ್ಕಾರ. ರೇಣುಕುಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ದರ್ಶನ್ ಈಗ ಹೊರಗಡೆ ಬರುವಂತಕ್ಕೆ ಹಪಾಹಪಿಸ್ತಾ ಇದ್ದಾರೆ. ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥ ದರ್ಶನ್ಗೆ ಹೊರಗಡೆ ಬರುವಂಥ ಆಸೆ ಚಿಗುರ್ತಾ ಇದೆ. ಅಷ್ಟು ಮಾತ್ರವಲ್ಲ, ಹೊರಗಡೆ ಬಂದ ಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಕೂಡ ದರ್ಶನ್ ಈಗಾಗಲೇ ಆಲೋಚನೆಯನ್ನು ಮಾಡ್ತಿದ್ದಾರೆ. ಇದರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರ ಜೊತೆಗೆ, ಬಳ್ಳಾರಿ ಜೈಲಿನಲ್ಲಿರುವಂತಹ ಪೊಲೀಸರ ಜೊತೆಗೇ ಈ ಬಗ್ಗೆ ದರ್ಶನ್ ಮಾತುಕತೆಯನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಮತ್ತು ಪಶ್ಚಾತ್ತಾಪದ ಮಾತುಗಳ ಜೊತೆಗೆ ಒಂದಷ್ಟು ವಿಚಾರಗಳ ಬಗ್ಗೆನೂ ಕೂಡ ಹಂಚಿಕೊಂಡಿದ್ದಾರೆ. ಅಂದರೆ ದರ್ಶನ್ ಹೊರಗಡೆ ಬಂದ ಮೇಲೆ ಏನು ಮಾಡಬೇಕು ಏನು ಎಲ್ಲವನ್ನು ಕೂಡ ಮಾತನಾಡಿಕೊಂಡಿದ್ದಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಹಾಗಾದರೆ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಈಗ ಪೊಲೀಸರ ಬಳಿ ಹಂಚಿಕೊಂಡಿರುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ. ಆ ವಿಚಾರಗಳೇನು, ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಏನು ಮಾತನಾಡಿದ್ದಾರೆ ದರ್ಶನ್, ಇವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ತೂಗುದೀಪ್ ಬಹುಶಃ ಕನ್ನಡ ಚಲನಚಿತ್ರದಲ್ಲಿ ಇಂತಹ ಒಬ್ಬ ನಟ ಇಂಥದ್ದೊಂದು ಕರಾಳ ಇತಿಹಾಸವನ್ನು ಬರೀತಾರೆ ಅಂತ ಹೇಳ್ಬಿಟ್ಟು ಅಥವಾ ಬರೀತಾನೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡಿರಲಿಕ್ಕಿಲ್ಲ. ಕಾರಣ ಏನಂತ ಹೇಳಿದ್ರೆ, ಒಬ್ಬ ರೇಣುಕಸ್ವಾಮಿ ಅನ್ನುವಂತಹ ವ್ಯಕ್ತಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ A2 ಆರೋಪಿಯಾಗಿ ದರ್ಶನ್ ನಂಬರ್ 1 ಸ್ಟಾರ್ ನಟ ಅಂತೇಳಿ ಕರೆಸ್ಕೊಳ್ತಿದ್ದಂತಹ ನಟ ದರ್ಶನ್ ಜೈಲು ಸೇರೋದ್ರ ಮೂಲಕ ಆತನ ಬಗ್ಗೆ ಇದ್ದಂಥ ಒಂದು ಇಮೇಜನ್ನೇ ಕಂಪ್ಲೀಟಾಗಿ ಹಾಳು ಮಾಡಿಕೊಂಡಂಥ ಒಬ್ಬ ನಟ ಅದು ಈತ. ಆತನಿಗಿದ್ದಂಥ ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ಆತನಿಗೆ ಇರ್ಬೋದಂತಹ ಒಂದು ಜವಾಬ್ದಾರಿಯ ಸ್ಥಾನ ಇರ್ಬೋದು, ಆತನಿಗೆ ಇರಬೇಕಾಗಿದ್ದಂತಹ ಒಂದು ಭವಿಷ್ಯದ ಬಗ್ಗಿನ ಚಿಂತೆ ಇರ್ಬೋದು, ಇದು ಯಾವುದೂ ಕೂಡ ಇರದಂತಹ ಕಾರಣ, ಜೊತೆಗೆ ಕುಡಿತದ ನಶೆ, ಹೆಣ್ಣು ಮಕ್ಕಳ ಸಹವಾಸ ಮತ್ತು ಮಾಡಬಾರದ ಕೆಲಸಗಳ ಒಂದಷ್ಟು ಈ ಕಚಡ ಫ್ರೆಂಡ್ಸ್ಗಳು ಅಂತೇಳಿ ಹೇಳ್ತಾರಲ್ಲ, ಅಂಥವರ ಸಹವಾಸದಿಂದ ಇವತ್ತು ದರ್ಶನ್ ಜೈಲಿಗೆ ಸೇರಬೇಕಾಯಿತು. ಜೈಲು ಸೇರೋದು ಮಾತ್ರವಲ್ಲ, ಕಳೆದ 100 ದಿನಗಳಿಂದ ಜೈಲು ವಾಸದ ನರಕವನ್ನು ಅನುಭವಿಸಬೇಕಾಯಿತು ಅನ್ನೋದು ಒಂದು ಭಾಗ. ಈಗ ಎರಡನೇ ಭಾಗ ಏನು ಅಂತ ಹೇಳಿದ್ರೆ, ದರ್ಶನ್ ಜಾಮೀನು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಜಾಮೀನು ಅರ್ಜಿಯ ಸಲ್ಲಿಕೆಯ ಬೆನ್ನಲ್ಲೇ ಅಥವಾ ಸಲ್ಲಿಕೆ ಮಾಡಬೇಕು ಅನ್ನುವಂಥ ಹಂತದಲ್ಲೇ ದರ್ಶನ್ ಒಂದಷ್ಟು ವಿಚಾರವನ್ನು ಅಲ್ಲಿನ ಜೈಲು ಸಿಬ್ಬಂದಿಯ ಜೊತೆಗೆ ಹಂಚಿಕೊಂಡಿದ್ದಾರೆ. ಮತ್ತು ಯಾರೂ ಇಲ್ಲ ಮಾತನಾಡೋಕ್ಕೆ ದರ್ಶನ್ ಜೊತೆಗೆ. ಯಾರು ಭೂತನ ಬಂದು ಮಾತನಾಡುತ್ತೆ, ಯಾರ ಹತ್ರನೂ ಕೂಡ ದರ್ಶನ್ ಮಾತನಾಡೋಕ್ಕೆ ಸಾಧ್ಯವಿಲ್ಲ. ಮನೆಯವರು ಮೊನ್ನೆ ಬಂದಿದ್ದರು, ಹೆಂಡತಿ ಪದೇ ಪದೇ ಬರ್ತಿದ್ದಾರೆ, ತಾಯಿ ಸಹೋದರ ಅಕ್ಕ ಬಾವ ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರ ಜೊತೆನೂ ಮಾತುಕತೆ ಮಾಡಿದ್ದು ಮಾತ್ರವಲ್ಲದೆ ಇವ್ರನ್ನೆಲ್ಲ ನೋಡಿದ ಮೇಲೆ ದರ್ಶನ್ಗೆ ಪ್ರಾಯಶ್ಚಿತ್ತದ ಮಾತುಗಳು ಈಗ ದರ್ಶನ್ ಬಾಯಿಂದ ಬರ್ತಿದ್ದಾವೆ. ಇದರ ಬಗ್ಗೆ ಸ್ವತಃ ದರ್ಶನ್ನು ಅಲ್ಲಿನ ಜೈಲು ಸಿಬ್ಬಂದಿಯ ಜೊತೆಗೆ ಹೀಗೆ ಕ್ಯಾಶುವಲ್ ಆಗಿ ಮಾತನಾಡುವಂಥ ಸಂದರ್ಭದಲ್ಲಿ ತಮ್ಮ ನೋವನ್ನು ತೋರ್ಪಡಿಸಿದ್ದಾರೆ. ಇಲ್ಲ ಸರ್, ಹೀಗೀಗಾಯಿತು ಎಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ ಅಂತೇಳಿ. ಅಸಲಿಗೆ ದರ್ಶನ್ ಮಾತನಾಡಿರೋದು ಏನು ಅಂತೇಳಿ ನೀವು ನೋಡ್ತಾ ಹೋದರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು. ದರ್ಶನ್ಗೆ ಕೊನೆಗೂ ಕೂಡ ಬುದ್ಧಿ ಬಂತಾ, ಅಟ್ಲೀಸ್ಟ್ ಇನ್ನಾದರೂ ದರ್ಶನ್ ಬದಲಾಗ್ತಾನ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಬಹುಶಃ ನಿಮಗೂ ಕೂಡ ಮೂಡ್ಬೋದು. ಅಸಲಿಗೆ ಇಲ್ಲಿ ದರ್ಶನ್ನು ಈ ಕೇಸ್ನಲ್ಲಿ ಲಾಕ್ ಆಗಿ ಕೋಟಿ ಅಭಿಮಾನಿಗಳು ಕಾಯ್ತಾ ಇದ್ದಂತಹ ಕ್ಷಣವನ್ನು ಎದುರು ನೋಡ್ತಾ ಇದ್ದಾನೆ. ಏನು, ಅಭಿಮಾನಿಗಳಿಗೆ ಏನಾಗಬೇಕೀಗ, ದರ್ಶನ್ ಹೊರಗಡೆ ಬರಬೇಕು, ಬೇಲ್ ಸಿಗಬೇಕು. ಆ ಸಂದರ್ಭದಲ್ಲಿ ದರ್ಶನ್ಗೆ ಅದ್ದೂರಿಯಾದಂಥ ಸ್ವಾಗತವನ್ನು ಕೋರಬೇಕು. ಹೀಗೆ ನಾನಾ ಲೆಕ್ಕಾಚಾರಗಳನ್ನು ಅಭಿಮಾನಿಗಳು ಹಾಕ್ಕೊಂಡಿದ್ದಾರೆ, ಅದರಲ್ಲೇನೂ ಡೌಟ್ ಇಲ್ಲ. ಆದರೆ ಇದೇ ಸೇಮ್ ಟೈಮಿಗೆ ದರ್ಶನ್ ಒಂದಷ್ಟು ವಿಚಾರಗಳನ್ನು ಜೈಲು ಅಧಿಕಾರಿಗಳ ಮುಂದೆ ಹಂಚಿಕೊಂಡಿದ್ದಾರೆ ಅನ್ನೋದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ. ಏನು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುದೊಡ್ಡ ಹೀರೋ ಆಗಿ ಮೆರೀತಿದ್ದಂಥ ನಾನು ಕೆಲವೊಂದನ್ನು ತಪ್ಪನ್ನು ನಾನೇ ಮಾಡಿಕೊಂಡೆ. ಇದು ನನ್ನ ಸಂಕಷ್ಟದ ಸಮಯ. ನನಗೆ ಸಾಕಷ್ಟು ಸಮಸ್ಯೆಗಳು ಕಾಡ್ತಿದ್ದಾವೆ ಸರ್. ಒಂದಾದ್ಮೇಲೆ ಒಂದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇನೆ. ನನ್ನ ನೋವುಗಳು ನನಗೆ ಮಾತ್ರ ಗೊತ್ತು. ಅಷ್ಟು ನೋವುಗಳನ್ನು ತಿಂತಾ ಇದ್ದೇನೆ. ಏನಾದರೂ ಕೂಡ ನಾನು ಹಠವನ್ನು ಬಿಡೋದಿಲ್ಲ, ಜೀವನವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈ ಹಠವನ್ನು ಸಾಧಿಸ್ತೇನೆ. ಜೊತೆಗೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದವರು ಅಥವಾ ನಾನೇ ಮಾಡಿದಂಥ ತಪ್ಪು ಎಲ್ಲವೂ ಕೂಡ ಒಂದು ಭಾಗ. ಇನ್ನು ಮುಂದೆ ಆ ರೀತಿ ಆಗದಂತೆ ನಾನು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ, ಅದನ್ನು ಮಾಡ್ತೇನೆ. ಜೊತೆಗೆ ಇಲ್ಲಿ ನಾನು ತಪ್ಪು ಮಾಡಿಲ್ಲ, ಆದರೂ ಕೂಡ ಈ ತಪ್ಪು ನನ್ನ ಮೇಲೆ ಹೊರಿಸಲಾಗಿದೆ, ಬಹುಶಃ ನನ್ನ ಹಣೆ ಬರಹ ಅಂತೇಳಿ ಅನಿಸುತ್ತೆ, ಎದುರಿಸ್ತೀನಿ. ಬೇರೆ ದಾರಿ ಇಲ್ಲ, ಎದುರಿಸ್ತೀನಿ. ಬಟ್ ಹಾಗಂದ ಮಾತ್ರಕ್ಕೆ ಮುಂದೆ ನನ್ನ ಬದುಕು ಬದಲಾಗಬೇಕು. ಹೀಗೆ ನಾನಿದ್ದರೆ ಯಾರೂ ಕೂಡ ನನ್ನನ್ನು ಇಷ್ಟಪಡೋದಿಲ್ಲ ಅನ್ನೋದು ಸತ್ಯ. ಹೀಗಾಗಿ ಇನ್ನು ಮುಂದೆನಾದರೂ ಕೂಡ ನಾನು ಒಂದಷ್ಟು ತಪ್ಪು ನಿರ್ಧಾರಗಳನ್ನು ಏನು ಮಾಡಿದೆ ಅಥವಾ ತಪ್ಪು ಕೆಲಸಗಳನ್ನೇನು ಮಾಡಿದೆ ಅದನ್ನು ಬದಲಾಯಿಸಿಕೊಂಡು ಮುಂದೆ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತೇನೆ ಎನ್ನುವಂಥ ಮಾತನ್ನು ದರ್ಶನ್ ಜೈಲಧಿಕಾರಿಗಳ ಮುಂದೆ ತೋಡ್ಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ನಾನು ಯಾರ್ಯಾರಿಗೋಸ್ಕರನೋ ಏನೇನೋ ಸಹಾಯವನ್ನು ಮಾಡಿದೆ, ಆದರೆ ಯಾರೂ ಕೂಡ ನನಗೆ ಗೊತ್ತಿಲ್ಲ. ನೋಡಿ ಎಂತಹ ಜೀವನ ಅಲ್ವಾ ಇದು. ಇದಕ್ಕೆ ಹೇಳೋದು ಈ ಜಗತ್ತಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ ಅಂತೇಳಿ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನನ್ನ ಪಾತ್ರವೇ ಇಲ್ಲ.
ಹೀಗಂತ ಹೇಳ್ಬಿಟ್ಟು ಪರಿಪರಿಯಾಗಿ ದರ್ಶನ್ ಪದೇ ಪದೇ ಹೇಳ್ತಾನೆ ಇದ್ದಾರೆ. ಈಗಲೂ ಕೂಡ ಅದನ್ನೇ ಹೇಳಿದ್ದಾರೆ. ಇಲ್ಲಿ ಕುತಂತ್ರದಿಂದ ನನ್ನನ್ನು ಸಿಲುಕಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತೇಳಿ ಅನಿಸ್ತಿದೆ ಸರ್. ಪರಿಸ್ಥಿತಿ ಹೀಗಿರುವಾಗ ಬಳ್ಳಾರಿ ಜೈಲಿನಲ್ಲಿ ನಾನು ಯಾವಾಗ ಇಲ್ಲಿಂದ ಹೊರಗಡೆ ಹೋಗ್ತೇನೋ ಅಥವಾ ಯಾವಾಗ ಮನೆಯವರ ಮುಖವನ್ನು ನೋಡ್ತೇನೋ, ಮನೆಯವರ ಜೊತೆಗೆ ಇರ್ತೇನೋ, ಈ ರೀತಿಯಾದಂತಹ ಭಾವನೆ ನನಗೆ ಇವಾಗ ಬರ್ತಿದೆ. ಅದರಲ್ಲೂ ಕೂಡ ಮೊನ್ನೆ ಅಮ್ಮ ಬಂದು ಹೋದ್ಮೇಲಂತೂ ಇನ್ನಷ್ಟು ಮನಸ್ಸು ಕಲುಷಿತ ಆಗಿದೆ. ಅಂದರೆ ಆಗ್ತಿಲ್ಲ ಸರ್, ನನಗೆ ತುಂಬ ಚಡಪಟಿಕೆಯಲ್ಲಿದ್ದೇನೆ. ಹೊರಗಡೆ ಹೋಗಬೇಕು ಅನ್ನೋಂಥ ಚಡಪಟಿಕೆ ಈಗ ಶುರುವಾಗಿದೆ. ಈಗ ನಾನು ಮಾಡದೇ ಇರೋವಂಥ ತಪ್ಪಿಗೆ ನಾನು ಸಿಲುಕಿಕೊಳ್ಳುವಂತಾಗಿದೆ. ನಾನು ತಪ್ಪೇ ಮಾಡಿರಲಿಲ್ಲ, ಸಿಲುಕಿಕೊಳ್ಬೇಕಾಗಿದೆ. ಏನೇ ಇರಲಿ, ಎಲ್ಲವೂ ಕೂಡ ಆಯಿತು ಹೋಯಿತು. ಇನ್ನು ಮುಂದೇನಾದರೂ ಕೂಡ ಇಂಥ ತಪ್ಪುಗಳು ನನ್ನ ಜೀವನದಲ್ಲಿ ಆಗಬಾರ್ದು. ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ನಾನು ತೆಗೆದುಕೊಳ್ಬೇಕು. ಆ ಕೆಲಸವನ್ನು ನಾನು ಮಾಡ್ತೇನೆ ಸರ್ ಅಂತಲೂ ಕೂಡ ದರ್ಶನ್ ಸುಗುದೀಪ್ ಖುದ್ದು ಹೇಳ್ಕೊಂಡಿದ್ದಾರೆ ಅಂತೇಳಿ. ಅಷ್ಟು ಮಾತ್ರವಲ್ಲ, ಇನ್ನು ಬಳ್ಳಾರಿ ಜೈಲಿನ ವಾತಾವರಣ ದರ್ಶನ್ ಅವರನ್ನು ಸಾಕಷ್ಟು ನೋವು ತಿಂದು ನರಳುವ ಪರಿಸ್ಥಿತಿಗೆ ತಳ್ಳಿದೆ. ಅದರಲ್ಲೂ ಕೂಡ ಬಳ್ಳಾರಿ ಜೈಲಿನ ಊಟ ಹಿಡಿಸದೆ, ಬಳ್ಳಾರಿಯಲ್ಲಿ ವಾತಾವರಣ ಹಿಡಿಸದೆ ದರ್ಶನ್ ನರಳಾಡಿ ಹೊರಳಾಡ್ತಾ ಇದ್ದಾನೆ. ಇನ್ನು ತನಗೆ ಇಲ್ಲಿ ಎದುರಾಗಿರುವಂಥ ನೋವಿನ ಪರಿಸ್ಥಿತಿಯ ಬಗ್ಗೆನೂ ಕೂಡ ದರ್ಶನ್ ಹೇಳಿಕೊಂಡಿದ್ದಾನೆ. ಜೊತೆಗೆ ಬಳ್ಳಾರಿ ಜೈಲಿನಿಂದ ಹೊರಗಡೆ ಬಂದ ತಕ್ಷಣ ನೇರವಾಗಿ ಮಾಡುವಂಥ ಕೆಲಸದ ಬಗ್ಗೆನೂ ಕೂಡ ಮಾತನಾಡಿದ್ದು ನಟ ದರ್ಶನ್ ಸುಗುದೀಪ್ ಖುದ್ದು ಈ ಬಗ್ಗೆ ಮಾತನಾಡಿಕೊಂಡಿದ್ದು ಬಳ್ಳಾರಿ ಜೈಲಿನ ಅಧಿಕಾರಿಗಳ ಎದುರುಗಡೆ ಇದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಏನು, ನಾನು ಹೊರಗಡೆ ಹೋದ ತಕ್ಷಣ ನೇರವಾಗಿ ನಾನು ಹೋಗೋದು ರೇಣುಕಸ್ವಾಮಿ ಮಗನಿಗೆ ಸರ್. ಅವರ ಹೆಂಡತಿ ಏನಾದರೂ ಮಾಡಲಿ, ನನಗೆ ಎಷ್ಟಾದರೂ ಬೈಲಿ, ಅವರ ಅಮ್ಮ ಅಪ್ಪ ಎಷ್ಟು ಬೇಕಾದರೂ ನನ್ನನ್ನು ದೂಷಿಸಲಿ, ಆದರೆ ನಾನು ಅಲ್ಲಿ ಹೋಗಬೇಕು, ಅವ್ರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಬೇಕು. ಅವ್ರ ಜೀವನಕ್ಕೆ ಏನು ಬೇಕೋ, ಜೀವನೋಪಾಯಕ್ಕೆ ಏನು ಬೇಕೋ ಅದನ್ನು ನಾನು ಮಾಡಿಕೊಡಬೇಕು. ಅದು ನನ್ನ ಕರ್ತವ್ಯ, ಅದನ್ನು ಮಾಡಿಕೊಡ್ತೇನೆ ಸರ್, ಅದರಲ್ಲೇನು ಎರಡನೇ ಮಾತೇ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಇನ್ನು ತನ್ನ ಹೆಂಡತಿ ವಿಜಯಲಕ್ಷ್ಮಿ ಬಗ್ಗೆನೂ ಕೂಡ ದರ್ಶನ್ ಮಾತನಾಡಿದ್ದಾರೆ. ಅಲ್ಲದೆ ರೇಣುಕಸ್ವಾಮಿ ಪತ್ನಿ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಅವರ ಅಪ್ಪ ಅಮ್ಮನ ಆರೋಗ್ಯದ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗ ಜೈಲಿನಿಂದ ಹೊರಗಡೆ ದರ್ಶನ್ ಬರ್ತಿದ್ದಂಗೆ ಇನ್ ಕೇಸ್ ಜಾಮೀನು ಸಿಕ್ತು ಅಂತ ಹೇಳಿದ್ರೆ ನೇರವಾಗಿ ದರ್ಶನ್ ಹೋಗೋದು ರೇಣುಕಸ್ವಾಮಿಯ ಮನೆಗೆ ಅನ್ನೋದನ್ನು ತೀರ್ಮಾನ ಮಾಡಿಕೊಂಡಿದ್ದಾರೆ. ರೇಣುಕಸ್ವಾಮಿಯ ಮನೆಗೆ ಹೋಗಿ ಅವ್ರಿಗೆ ಕನ್ವಿನ್ಸನ್ನು ಮಾಡ್ತಾರೆ. ನಂತರ ಅಲ್ಲಿಂದ ಇನ್ನುಳಿದಂಥ ಕೆಲಸಗಳನ್ನು ಇನ್ನು ಈಗಾಗಲೇ ದರ್ಶನ್ನು ಒಂದು ಸಲ ತಪ್ಪು ಮಾಡಿ ಹೆಂಡತಿಗೆ ಹೊಡೆದಂಥ ಕೇಸ್ನಲ್ಲಿ ಲಾಕ್ ಆಗಿದ್ರು. ಆಗಲೇ ಹೊರಗಡೆ ಬಂದಾಗ ಒಂದು ಮಾತನ್ನು ಹೇಳಿದರು, ಇನ್ನು ಮುಂದೆ ಆ ರೀತಿ ಮಾಡೋದಿಲ್ಲ, ಕೆಟ್ಟಗಳಿಗೆ ಇದು, ಆಕೆ ನನಗೆ ದೇವತೆಯ ಸಮಾನ ಅಂತಲೂ ಕೂಡ ಎಲ್ಲ ಭಾಷಣವನ್ನು ಬಿಟ್ಟಿದ್ರು. ಬಟ್ ಈಗ ಈ ದೆವ್ವದ ಸಹವಾಸವನ್ನು ಮಾಡಿ, ಪವಿತ್ರಗೌಡ ಅನ್ನುವಂಥ ದೆವ್ವದ ಸಹವಾಸವನ್ನು ಮಾಡಿ ದೇವತೆಗೆ ಕೈಕೊಟ್ಟಂಥ ಪರಿಣಾಮ ದೇವತೆ ಮುನಿಸಿಕೊಂಡಿತ್ತು. ಈ ದೇವತೆಯ ಮುನಿಸು ಈಗ ಯಾವ ರೂಪದಲ್ಲಿ ಶಿಕ್ಷೆಯಾಗಿ ದರ್ಶನ್ಗೆ ಸಿಕ್ಕಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಈ ದೇವತೆಯ ಶಾಪ ಬಹುಶಃ ದರ್ಶನ್ಗೆ ತಟ್ಟಿತ್ತೇನೋ. ಈಗ ಆ ಶಾಪ ಪರಿಹಾರಕ್ಕಾಗಿ ಸ್ವತಃ ಅದೇ ದೇವತೆ ದೇವಸ್ಥಾನಗಳ ಮೊರೆಯನ್ನು ಹೋಗಿದ್ದು, ದೇವರ ಮೊರೆಯನ್ನು ಹೋಗಿದ್ದು ಎಲ್ಲದೂ ಕೂಡ ಈಗ ಒಂದು ಭಾಗ. ಆದರೆ ಈಗ ಎಲ್ಲದರ ಫಲವಾಗಿ ದರ್ಶನ್ ಜಾಮೀನು ಪಡೆದು ಹೊರಗಡೆ ಬಂದು ಅಂತ ಹೇಳಿದರೆ ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ಜೀವನ ಇಡೀ ದರ್ಶನ್ ಮಾಡಬೇಕು. ಯಾರ ಋಣವನ್ನು? ಪತ್ನಿ ವಿಜಯಲಕ್ಷ್ಮಿ ಋಣವನ್ನು. ಅದನ್ನು ದರ್ಶನ್ ಮಾಡ್ತೀನಿ ಎನ್ನುವಂಥ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರಂತೆ. ಇನ್ನು ತಾಯಿಯಿಂದ ಸಾಕಷ್ಟು ಅಂತರವನ್ನು ಕಾಪಾಡಿಕೊಂಡಿದ್ದಂಥ ದರ್ಶನ್ ಅದು ಕೂಡ ಸರಿ ಹೋಗಿದೆ. ತಮ್ಮನಿಂದನೂ ಕೂಡ ಅಂತರವನ್ನು ಕಾಪಾಡಿಕೊಂಡಿದ್ದು ಅದು ಕೂಡ ಈಗ ನೆಟ್ಟಗಾಗಿದೆ. ಈಗ ತಮ್ಮ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ಇಡೀ ಫ್ಯಾಮಿಲಿಯ ದರ್ಶನ್ ಬೆನ್ನಿಗೆ ನಿಂತಿದೆ. ದರ್ಶನ್ ಮಾಡಿದ್ದು ಸರಿನೋ ತಪ್ಪೋ ಅದು ಒಂದು ಭಾಗ. ಆದರೆ ಕಾನೂನಿನ ಪ್ರಕಾರ ದರ್ಶನ್ ಇನ್ನೂ ಕೂಡ ಆರೋಪಿ. ಈ ಆರೋಪಿಯನ್ನು ಬಿಡುಗಡೆಗೊಳಿಸಬೇಕು, ಅಂದರೆ ಜಾಮೀನನ್ನು ಕೊಟ್ಟು ಬಿಡುಗಡೆಗೊಳಿಸಬೇಕು ಅನ್ನುವಂಥದ್ದು ಇವರ ಒತ್ತಾಯ. ಬಟ್ ನಿಮ್ಗೆ ಗೊತ್ತಲ್ವ, ಅಷ್ಟು ಈಸಿ ಅಲ್ಲ, ಬಿಡುಗಡೆ ಆಗೋದು ಅಷ್ಟು ಈಸಿ ಅಲ್ಲ. ಇಲ್ಲಿ 17 ಜನ ಆರೋಪಿಗಳಿದ್ದಾರೆ. ಈ ಜಾಮೀನು ಅರ್ಜಿಯನ್ನು ಸಲ್ಲಿಸಿದವರಲ್ಲಿ ಮುಖ್ಯವಾಗಿ ಬಿಡುಗಡೆ ಮಾಡಬೇಕಾದವರು ಯಾರನ್ನ ಮಾಡಬಾರ್ದು ಸದ್ಯಕ್ಕೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಇನ್ನು ಸರ್ಕಾರದ ವಕೀಲರು SPP ಏನು ವಾದವನ್ನು ಮಂಡಿಸ್ತಾರೆ ಅದು ಕೂಡ ಮುಖ್ಯ ಆಗ್ತದೆ. ಎಂಡ್ ಆಫ್ ದಿ ಡೇಗೆ ದರ್ಶನ್ಗೆ ಈಗ ರಿಯಲೈಸೇಷನ್ ಆಗಿರೋದಿದೆಯಲ್ಲ ಅದು ಮಾತ್ರ ಖುಷಿಯ ವಿಚಾರ, ಅದರಲ್ಲೇನು ಡೌಟೇ ಇಲ್ಲ. ಈ ರೀತಿ ರಿಯಲೈಸೇಷನ್ಗಳು ಆಗಬೇಕು, ಅದು ಆಗಿದೆ ಅನ್ನೋದು ಮಾತ್ರ ಖುಷಿಯ ವಿಚಾರ, ಹೆಮ್ಮೆಯ ವಿಚಾರ. ಬಟ್ ಎಂಡ್ ಆಫ್ ದಿ ಡೇಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಘಟನೆಗಳನ್ನು ನೋಡಿದಾಗ? ಇಲ್ಲಿ ದರ್ಶನ್ ಹೊರಗಡೆ ಬಂದ ಮೇಲೆ ರೇಣುಕಸ್ವಾಮಿ ಮನೆಗೆ ಹೋಗ್ತೀನಿ, ಹೆಂಡತಿ ಮತ್ತು ಅಮ್ಮ ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತೇನೆ ಅಂತೇಳಿ ದರ್ಶನ್ ಹೇಳಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೈಲಿ ಅಧಿಕಾರಿಗಳ ಮುಂದೆ ತನ್ನ ಪ್ರಾಯಶ್ಚಿತ್ತದ ಮಾತುಗಳನ್ನು ತೋಡ್ಕೊಂಡಿದ್ರ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.